ಬೆಳಗೊಳದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಅಂಗಳದಲ್ಲಿ ನಿರಂತರವಾಗಿ ಕಳೆದ 2 ವರ್ಷಗಳಿಂದ ದೀರ್ಘ ಸತ್ರ ಮಹಾಯಜ್ಞ ನಡೀತಿದೆ. ಅದು ಇನ್ನೂ 10 ವರ್ಷಗಳ ಕಾಲ ನಡೆಯಲಿದೆ. ಇವತ್ತಿನ ದೀರ್ಘ ಯಜ್ಞ ಈಗಷ್ಟೇ ಮುಗಿದಿದೆ. ಇದರ ಜೊತೆಗೆ ಸಂಜೆ ಪಾರಾಯಣ ಕೂಡ ನಡೆಯಲಿದೆ. ನಿರಂತರವಾಗಿ ನಡೀತಿರುವಂತಹ ಈ ಒಂದು ಯಜ್ಞದಲ್ಲಿ ಹಲವು ಭಕ್ತರುಗಳು ಕೂಡ ಪಾಲ್ಗೊಳ್ತಿದ್ದಾರೆ. ನಮ್ಮ ಜೊತೆ ಭಕ್ತರಿದ್ದಾರೆ, ಭಕ್ತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಎಲ್ಲಿಯವರು, ಹೇಗೆ ದೇವಸ್ಥಾನದ ಈ ಪರಿಚಯ ಹೇಗಾಯ್ತು ಸರ್? ಸರ್, ನಾವು ಇದೇ ಗ್ರಾಮದವರು. ನಾವು ದೇವಸ್ಥಾನಕ್ಕೆ ಬರ್ಲಿಕ್ಕೆ ಶುರು ಮಾಡಿ ಈಗ ಆಲ್ರೆಡಿ ಒಂದು 10 ವರ್ಷದಿಂದ ನಾವು ಸತತವಾಗಿ ಬರ್ತಾ ಇದ್ದೀವಿ. ನಮಗೆ ಇಲ್ಲಿಂದ ತುಂಬಾ ಒಳ್ಳೆಯದು ಕೂಡ ಆಗಿದೆ. ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಜೀವನದಲ್ಲೂ ಕೂಡ ನಾವು ತುಂಬಾ ಒಂದು ಅಭಿವೃದ್ಧಿಯನ್ನು ಕಂಡಿದ್ದೀವಿ ಸರ್. ದೇವ್ರನ್ನ ನಂಬಿದ್ದೀವಿ. ದೇವ್ರು ನಮ್ಮ ನಿಜವಾಗ್ಲೂ ಕೈ ಬಿಟ್ಟಿಲ್ಲ. ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ತುಂಬ ಚೆನ್ನಾಗಿ ಅಲಂಕಾರದಿಂದ ಹಿಡಿದು ಮತ್ತು ಈಗ ದೀರ್ಘ ಸತ್ರ ಯಾಗ ಕೂಡ ಮಾಡ್ತಾಯಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ಸತತವಾಗಿ 12 ವರ್ಷ ಮಾಡ್ತಾಯಿದ್ದಾರೆ. ಈಗ ಆಲ್ರೆಡಿ 2 ವರ್ಷ ಕಂಪ್ಲೀಟ್ ಕೂಡ ಆಗಿದೆ. ಇನ್ನೂ 10 ವರ್ಷ ಕೂಡ ಮಾಡ್ತಾರೆ. ಸೊ ಈಗ ಮತ್ತು 8ನೇ ತಾರೀಕು ಭಾನುವಾರ ದಿವಸ ಒಂದು ಕುಂಭಾಭಿಷೇಕ ಕೂಡ ಇದೆ. ಸೊ ನಾವು ಅದಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದೀವಿ. ನೋಡೋಣ. ಇಲ್ಲ, ಅದಕ್ಕೆ ಖಂಡಿತವಾಗಿ ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಿದ್ದೀನಿ. ನಿತ್ಯ ದೇವಸ್ಥಾನಕ್ಕೆ ಬರ್ತಿರಲ್ಲ ಸರ್, ಹೇಗೆ ಅನ್ಸುತ್ತೆ ಸರ್ ದೇವಸ್ಥಾನದ ವಾತಾವರಣ? ಸರ್, ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ವಾತಾವರಣ ಎಲ್ಲ ತುಂಬ ಹೇಗೆ ಅಂದರೆ ಪ್ರಕೃತಿ ಸೌಂದರ್ಯ ತುಂಬ ಅದ್ಭುತವಾಗಿದೆ. ಮತ್ತು ಇಲ್ಲಿ ಏನು ಪೂಜೆ ಪುನಸ್ಕಾರಗಳು ಕೂಡ ಮತ್ತು ಪ್ರತಿದಿನ ಅನ್ನ ಸಂತರ್ಪಣೆ ಕೂಡ ಇರುತ್ತೆ, ಪ್ರಸಾದ ವಿನಿಯೋಗ ಇರುತ್ತೆ. ಸೊ ನಾವು ಪ್ರತಿದಿನ ಬಂದು ದೇವ್ರ ದರ್ಶನ ಮಾಡಿ ಪ್ರಸಾದ ತೊಗೊಂಡೇ ಹೋಗೋದು ನಾವು ಇಲ್ಲಿಂದ. ನಮ್ಮ ಜೀವನದಲ್ಲೂ ಕೂಡ ತುಂಬಾ ಬದಲಾವಣೆಗಳು ನಾವು ಕಂಡಿದ್ದೀವಿ ಸರ್. ದೇವ್ರನ್ನ ನಂಬಿದ್ದೀವಿ. ಸೊ ಈ ಲಕ್ಷ್ಮೀ ನರಸಿಂಹಸ್ವಾಮಿ ನಮಗೆ ಅದೇ ರೀತಿ ಅನುಗ್ರಹವನ್ನು ಕೂಡ ನೀಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನೀವು ಆರಂಭ ದೇವಸ್ಥಾನಕ್ಕೆ ಬಂದ್ರಲ್ಲ ಮೇಡಮ್, ಹೇಗೆ ಅನಿಸ್ತು ಮೇಡಮ್? ಹೇಗೆ ಪರಿಚಯ ಆಯಿತು ದೇವಸ್ಥಾನ? ಅಂದ್ರೆ ಮದ್ವೆಗೆ ಬಂದ ಮೇಲಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿಗೆ. ಈಗ ನಿತ್ಯ ದೇವಸ್ಥಾನಕ್ಕೆ ಬರ್ತೀರಾ ಮೇಡಮ್, ಆರಂಭದಲ್ಲಿ ಹೇಗಿತ್ತು, ಹೀಗೆ ಹೇಗಿದೆ ಮೇಡಮ್? ಆವಾಗ ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ. ಈಗ ತುಂಬ ಎಲ್ಲ ಫಿನಿಶಿಂಗ್ ಹಂತದಲ್ಲಿ ಬಂದಿದೆ. ಈಗ ಮನೆಯಲ್ಲಿ ಮೇಡಮ್ ನೀವು ದೇವ್ರ ಪೂಜೆಗಳು ಪುನಸ್ಕಾರಗಳೆಲ್ಲ ಮಾಡ್ತಿದ್ರಿ. ದೇವಸ್ಥಾನಕ್ಕೆ ಆರಂಭದಿಂದ ಬರ್ತಿದ್ರಲ್ಲ ಮೇಡಮ್, ಮನಸ್ಸಾಕ್ಷಿ ಶಾಂತಿ ಆಗ್ಬೋದು ಅಥವಾ ನಿಮ್ಮಲ್ಲಿ ಕಷ್ಟ ಕಾರ್ಪಣ್ಯಗಳು ಏನಂತ ಅರ್ಕೆನಾದ್ರು ಕಟ್ಕೊಂಡಿದ್ರೆ ಅದೆಲ್ಲ ಈಡೇರುತ್ತಾ, ಹೇಗಿದೆ? ಇನ್ನಿಲ್ಲ ಅಲ್ಲ ಅನ್ಕೊಂಡಿರೋದೆಲ್ಲ ಮನ್ಸಲ್ಲಿ ನಾವ್ ಏನ್ ಅನ್ಕೊಂಡಿರ್ತೀವಿ ಅದಕ್ಕೆ ಖಂಡಿತವಾಗಿ ಅದು ಹಾಗೆ ಆಗ್ತದೆ, ತಾನಾಗೆ ಆಗ್ತದೆ ಅಂದಾಗ ಅದು ದೂರ ಯಾವುದು ನಾವು ಅನ್ಕೊಳ್ಳೋದು ಅದಕ್ಕಿಂತ ಒಂದು ಪಾಲು ಹೆಚ್ಚಂದೇ ಸಿಗ್ತಾ ಇದೆ ನಮಗೆ ಅಂದಾಗ ಯಾಕೆ ನಂಬಾರ್ದು? ನಾವು ಮನುಷ್ಯನ ನಂಬಿ ಕೆಟ್ಟೋರುಂಟು, ದೇವ್ರನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲಲ್ಲ ಸರ್. ಏನೆಲ್ಲ ಪ್ರಗತಿಗಳಾಯ್ತು ಸರ್? ಸರ್, ಪ್ರಗತಿಗಳು ಅಂದ್ರೆ ಹೇಳ್ಕೊಳಕ್ ಆಗಲ್ಲ. ತುಂಬಾ ಚೇಂಜಸ್ ಆಗಿದೆ. ಅದು ನನ್ನ ಗ್ರೋತಿಂಗಲ್ಲೇ ಗೊತ್ತಾಗ್ತದೆ. ನನ್ನ ಜೀವನ ಶೈಲಿ ಆಗ ಇದ್ದದ್ದ ಇದಕ್ಕೂ ಇವತ್ತು ನಾನು ಇರುವಂತ ಒಂದು ಪರಿಸ್ಥಿತಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಧನಂಜಯ್ ಅಂತ ಸರ್, ಅವ್ರ ಹೆಸರು ರಮ್ಯಾ ಅಂತ. ಥ್ಯಾಂಕ್ ಯು. ಇಷ್ಟು ಸ್ಥಳೀಯ ಭಕ್ತರ ಮಾತು. ಭಕ್ತರು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಬದುಕಲ್ಲಿ ಬದಲಾವಣೆ ಆಗಿದೆ, ಅದು ಅತಿ ಸಂತಸ ತಂದಿದೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಬೆಳಗೊಳ, ಶ್ರೀರಂಗಪಟ್ಟಣ, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.